ನಮಸ್ತೆ ವೀಕ್ಷಕರೇ, ನಾನು ಅಪರ್ಣ. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಟಾಪಿಕಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ, ಆಲ್ರೆಡಿ ನಾನು ಹೇಳಿದಾಗೆ ಸ್ಕೀಮ್ ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಂತ ಎವಿಡೆನ್ಸ್ ಆ್ಯಕ್ಟ್ ಎಂಟೈರ್ ಒಂದು ಸೀರೀಸ್ ಮಾಡ್ತೇನೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಆ ಒಂದು ಸೀರೀಸ್ನ ಒಂದು ಭಾಗವಾಗಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಎಂಟೈರ್ ಆಗಿ ಎಷ್ಟು ಸೆಕ್ಷನ್ಸ್ ಇದೆ, ಹೇಗೆ ಡಿವೈಡ್ ಆಗಿದೆ, ಅದು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇಂಟ್ರಡಕ್ಷನ್ ಆಲ್ರೆಡಿ ಮಾಡಿದ್ದೇನೆ. ಸೊ ಇನ್ನೂ ತನಕ ಆ ವಿಡಿಯೋ ನೋಡಿಲ್ಲ ಅಂದರೆ ಇಲ್ಲಿ ಮೇಲೆ ಐ ಬಟನ್ ಕಾಣ್ತದಲ್ಲ, ಅಲ್ಲಿ ಆ ವಿಡಿಯೋ ಕ್ಲಿಕ್ ಮಾಡಿದರೆ ನಿಮಗೆ, ಆ ಲಿಂಕ್ ಕ್ಲಿಕ್ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಆ ವಿಡಿಯೋ ಲಿಂಕ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ನೋಡ್ತಾ ಹೋಗಿ. ಸೊ ಇದು ಎರಡನೇ ಭಾಗ. ಸೊ ಸ್ಕೀಮ್ ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಂತ, ಇದರಲ್ಲಿ ನಾವು ಏನೇನು ಕಾಣ್ಬೋದು. ಸೊ ಓವರ್ ಆಲ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ನಮಗೆ ಮುಖ್ಯವಾಗಿ ನಾವು ಯಾವುದೇ ಜುಡಿಷರಿ ಎಕ್ಸಾಮ್ ಪ್ರಿಪ್ರೇಷನ್ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಲಾ ಸಬ್ಜೆಕ್ಟ್ ಓದ್ತೀವಿ ಅಂದರೆ ಆ ಒಂದು ಎಂಟೈರ್ ಆ್ಯಕ್ಟಲ್ಲಿ ನಾವು ಏನೇನು ಓದ್ತಿದ್ದೇವೆ, ಏನು ಕಲ್ತ್ಕೊಳ್ತೇವೆ, ಅದು ಮುಖ್ಯವಾಗಿ ನಮಗೆ ಗೊತ್ತಿರಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಇಂಡೆಕ್ಸನ್ನು ತಗೊಂಡು ಅಥವಾ ಆ ಒಂದು ಎಂಟೈರ್ ಚಾಪ್ಟ್ರಲ್ಲಿ ಅಥವಾ ಎಂಟೈರ್ ಪಾರ್ಟಲ್ಲಿ ಯಾವ್ಯಾವುದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ, ಯಾವ್ದು ಹೇಗೆ ಕ್ಲಾಸಿಫಿಕೇಷನ್ ಆಗಿದೆ, ಯಾವ ಚಾಪ್ಟ್ರಲ್ಲಿ ಯಾವ ಒಂದೇ ತರಹ ಟಾಪಿಕ್ಗಳನ್ನು ಒಟ್ಟಿಗೆ ಹಾಕಿದ್ದಾರೆ, ಅದನ್ನು ಹೇಗೆ ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ಇದರಲ್ಲಿ ನಾನು ಚಾರ್ಟ್ ಮುಖಾಂತರ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ನೀವು ಕೂಡ ಇದನ್ನು ನೋಟ್ಸ್ ಮಾಡಿಕೊಂಡು ಹಾಗೆ ಅದನ್ನು ಮೆಮರೈಸ್ ಮಾಡ್ತಾ ಇರಿ, ರಿಫ್ರೆಶ್ ಮಾಡ್ಕೊಳ್ತಾ ಇರಿ ನಿಮ್ಮ ಒಂದು ಚಾರ್ಟಲ್ಲಿರುವಂಥ ಕಾನ್ಸೆಪ್ಟ್ಗಳೆಲ್ಲ. ಆವಾಗ ಖಂಡಿತವಾಗಿಯೂ ನಿಮಗೆ ಎಕ್ಸಾಮಿಗೆ ಇವೆಲ್ಲವೂ ಕೂಡ ನೆನಪಿಗೆ ಬರುತ್ತೆ. ಯಾವುದೇ ಒಂದು ಕ್ವಶನ್ ಕೇಳಿದ್ರೆ ಈ ಒಂದು ಆ್ಯಕ್ಟಿಗೆ ಫಿಲಿಮ್ಸ್ ಎಕ್ಸಾಮ್ಸ್ಗಾದರೂ ಹೆಲ್ಪ್ ಆಗ್ಬೋದು, ಅಥವಾ ಮೇನ್ಸ್ ಎಕ್ಸಾಮ್ಸ್ಗೆ ಎಂಟೈರ್ ಆಗಿ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲನೇಷನ್ ಕೊಡಿ ಯಾವುದೋ ಒಂದು ಟಾಪಿಕ್ ಬಗ್ಗೆ ಅಂದರೆ ನಿಮಗೆ ಅವಾಗ ಒನ್ ಬೈ ಒನ್ ಪಾರ್ಟ್ ನಿಮಗೆ ನೆನಪಾಗ್ತಾ ಹೋಗುತ್ತೆ. ಓಕೆ, ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಇದರಲ್ಲಿ ಎಷ್ಟು ಸೆಕ್ಷನ್ಗಳಿವೆ? ಸೊ 1ರಿಂದ 167 ಸೆಕ್ಷನ್ಗಳ ತನಕ ಇಲ್ಲಿ ನಾವು ಕಾಣ್ಬೋದು. ಓಕೆ, ಸೊ ಇದನ್ನು ಎಷ್ಟು ಭಾಗವಾಗಿ ವಿಂಗಡಿಸಿದ್ದಾರೆ? ಸೊ 3 ಭಾಗ, ಪಾರ್ಟ್ 1, ಪಾರ್ಟ್ 2 ಮತ್ತು ಪಾರ್ಟ್ 3 ಅಂತ ವಿಂಗಡಣೆ ಮಾಡಿದ್ದಾರೆ. ಸೊ ಪ್ರತಿ ಪಾರ್ಟಲ್ಲೂ ಚಾಪ್ಟರ್ಸ್ಗಳಿವೆ. ಸೊ ಎಷ್ಟು ಚಾಪ್ಟರ್ಗಳಿವೆ? ಪಾರ್ಟ್ 1ಅಲ್ಲಿ ಹೇಗೆ, ಪಾರ್ಟ್ 2 ಮತ್ತು ಪಾರ್ಟ್ 3ಅಲ್ಲಿ. ಸೊ ಪಾರ್ಟ್ 1ಅಲ್ಲಿ ಚಾಪ್ಟರ್ 1, ಚಾಪ್ಟರ್ 2, ಹಾಗೆ ಪಾರ್ಟ್ 2ಅಲ್ಲಿ ಚಾಪ್ಟರ್ 3, 4, 5, 6, ಹಾಗೆ ಪಾರ್ಟ್ 3ಅಲ್ಲಿ 7ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾನು ಬೇರೆ ಬೇರೆ ಕಲರ್ ಹಾಕಿದ್ದೇನಲ್ಲ, ಆವಾಗ ನಿಮಗೆ ಅಂದಾಜಾಗತ್ತೆ. ಸೊ ಪಾರ್ಟ್ 1ಅಲ್ಲಿ 2 ಚಾಪ್ಟರು, ಪಾರ್ಟ್ 2ಅಲ್ಲಿ 4 ಚಾಪ್ಟರ್ಗಳಿವೆ, ಪಾರ್ಟ್ 3ಅಲ್ಲಿ ಚಾಪ್ಟರ್ 7ಇಂದ ಸ್ಟಾರ್ಟ್ ಆಗುತ್ತೆ, 7, 8, 9, 10, 11. ಓಕೆ, ಸೊ ಒಟ್ಟು 11 ಚಾಪ್ಟರ್ಗಳಿವೆ. ಸೊ ನೆನ್ಪಿಟ್ಕೊಳ್ಳಿ, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಕನ್ಸಿಸ್ಟ್ ಆಫ್ 167 ಸೆಕ್ಷನ್ಸ್ ಡಿವೈಡೆಡ್ ಇಂಟು 3 ಪಾರ್ಟ್ಸ್ ಕಂಟೈನ್ಡ್ ಇನ್ 11 ಚಾಪ್ಟರ್ಸ್. ಓಕೆ, ಹಾಗಿದ್ರೆ ಯಾವ್ಯಾವ ಚಾಪ್ಟರ್ಗಳ ಹೆಸರೇನು ನೋಡೋಣ. ಸೊ ಆಮೇಲೆ ಹೆಸರೇನು ಅಂತ ನೋಡಿದ ನಂತರ ಪ್ರತಿಯೊಂದು ಚಾಪ್ಟರ್ಗಳಲ್ಲೂ ಏನೇನು ಹೇಳಿದ್ದಾರೆ ಅದನ್ನು ನಾವು ನೋಡ್ತಾ ಹೋಗೋಣ. ನೋಡಿ, ಚಾಪ್ಟರ್ 1ಅಲ್ಲಿ ಪ್ರಿಲಿಮಿನರಿ, ನಮ್ಮ ಡೆಫಿನೇಷನ್ಸ್ ಎಲ್ಲ ಬರುವಂಥದ್ದು. ಚಾಪ್ಟರ್ 2 ತುಂಬಾ ಇಂಪಾರ್ಟೆಂಟ್ ಚಾಪ್ಟರು, ಎಲ್ಲರೂ ನೆನ್ಪಿಟ್ಕೊಳ್ಳಿ. ಇದನ್ನು ತುಂಬ ಎಷ್ಟು ಆಗುತ್ತೋ ಅಷ್ಟರ ಮಟ್ಟಿಗೆ ನೀವು ಬಾಹಟ್ ಮಾಡ್ಕೊಳ್ಳಿ. ರೆಲೆವೆನ್ಸಿ ಆಫ್ ಫ್ಯಾಕ್ಟ್ಸ್ ಅಂತ. ಥರ್ಡ್ ಒನ್ನು ಚಾಪ್ಟರ್ 3, ಫ್ಯಾಕ್ಟ್ಸ್ ವಿಚ್ ನೀಡ್ ನಾಟ್ ಬಿ ಪ್ರೂವ್ಡ್. ನೆಕ್ಸ್ಟು ಓರಲ್ ಎವಿಡೆನ್ಸು. ಸೊ ಇದು ಕೂಡ ಇಂಪಾರ್ಟೆಂಟು. 2 ಸೆಕ್ಷನ್ಗಳಿವೆ, ಆದರೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇಲ್ಲೂ ಕೂಡ ಕಾಣ್ಬೋದು ಕೆಲವೊಂದು ಡಾಕ್ಯುಮೆಂಟ್ರಿ ಎವಿಡೆನ್ಸಲ್ಲಿ. ಹಾಗೆ ಎಕ್ಸ್ಕ್ಲೂಷನ್ ಆಫ್ ಓರಲ್ ಬೈ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅಂತ. ಅದ್ರ ನಂತರ ನೆಕ್ಸ್ಟ್ ಪಾರ್ಟ್ 3 ಹೇಗೆ ನಾವು ಪ್ರೂಫ್ ಕೊಡಬೇಕು ಹೇಳುವಂಥದ್ದು. ಇದು ಪ್ರೂಫ್ಗಳ ಬಗ್ಗೆ ಸಂಬಂಧಪಟ್ಟಿರುವಂಥದ್ದು. ಪಾರ್ಟ್ 2 ಹೇಳುವಂಥದ್ದು. ಪಾರ್ಟ್ 1 ಜನರಲ್ ರೆಲೆವೆನ್ಸಿ ಆಫ್ ಫ್ಯಾಕ್ಟ್ಸ್ ಬಗ್ಗೆ. ಹಾಗೆ ಪಾರ್ಟ್ 3ಅಲ್ಲಿ ಈಗ ಪ್ರೂಫ್ ಇರುವಂಥದ್ದನ್ನು ನಾವು ಹೇಗೆ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಬೇಕು, ಯಾರು ಪ್ರೂವ್ ಮಾಡಬೇಕು ಹೇಳುವಂಥದ್ದನ್ನು. ಸೊ ಚಾಪ್ಟರ್ 7 ಬರ್ಡನ್ ಆಫ್ ಪ್ರೂಫ್, ಎಸ್ಟಾಪೆಲ್ ಚಾಪ್ಟರ್ 8ಅಲ್ಲಿ, ಚಾಪ್ಟರ್ 9ಅಲ್ಲಿ ಕಾಂಪಿಟೆನ್ಸಿ ಆ್ಯಂಡ್ ಕಂಪೆಲೆಬಿಲಿಟಿ ಆಫ್ ವಿಟ್ನೆಸಸ್. ಆ ವಿಟ್ನೆಸ್ಗಳ ಸಾಮರ್ಥ್ಯ ಹೇಗಿರಬೇಕು ಮತ್ತು ಯಾವ್ಯಾವ ವಿಟ್ನೆಸ್ಗೆ ನೀವು ಎವಿಡೆನ್ಸ್ ಕೊಡಲೇಬಾರ್ದು ಹೇಳುವಂಥ ಆ ಕಂಪೆಲೆಬಿಲಿಟಿ ಯಾರ ಮೇಲೆ ಹಾಕ್ಬೋದು ಅಂತ. ಇನ್ನು ಚಾಪ್ಟರ್ 10 ಎಕ್ಸಾಮಿನೇಷನ್ ಆಫ್ ವಿಟ್ನೆಸಸ್, ಹೇಗೆ ಒಂದು ವಿಟ್ನೆಸ್ಗಳನ್ನು ಯಾವ ರೀತಿಯಲ್ಲಿ ಅಂದರೆ ಚೀಫ್ ಎಕ್ಸಾಮಿನೇಷನ್, ಕ್ರಾಸ್ ಎಕ್ಸಾಮಿನೇಷನ್, ಹಾಗೆ ರೀ ಎಕ್ಸಾಮಿನೇಷನ್ ಮಾಡ್ಬೋದು, ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ವಿಷಯಗಳಿಲ್ಲಿವೆ. ಹಾಗೆ ಚಾಪ್ಟರ್ 11 ಲಾಸ್ಟ್ ಇಂಪ್ರಾಪರ್ ಅಡ್ಮಿಷನ್ ಆ್ಯಂಡ್ ರಿಜೆಕ್ಷನ್ ಆಫ್ ಎವಿಡೆನ್ಸ್. ಸೊ ಇದು ತುಂಬ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಕೇವಲ ಒಂದೇ ಒಂದು ಸೆಕ್ಷನ್, ಅದೇ ಲಾಸ್ಟ್ ಸೆಕ್ಷನ್ 167 ಸೆಕ್ಷನ್ ಇರುವಂಥದ್ದು, ಆದರೆ ಒಂದು ಎಂಟೈರ್ ಚಾಪ್ಟರ್ ಅಂತ ಮಾಡಿದ್ದಾರೆ.
ಓಕೆ, ಸೊ ಇದು ಈ ಒಂದು ಮುಖ್ಯವಾಗಿ ನಾವು ನೋಡುವಂತಹ ಒಂದು ಜನರಲ್ ಫ್ರೇಮ್ವರ್ಕ್ ಅಂತ ಹೇಳ್ಬೋದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಈಗ ನಾವು ಪಾರ್ಟ್ 1 ಸಪ್ರೇಟ್ ಆಗಿ ನೋಡೋಣ, ಪಾರ್ಟ್ 2 ಸಪ್ರೇಟ್ ಆಗಿ, ಪಾರ್ಟ್ 3 ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಆದರೆ ನಿಮಗೆ ನೀವು ಎಲ್ಲ ಪಾಠಗಳನ್ನು ಓದಿದ ನಂತರ ಕೂಡ ಈ ವಿಡಿಯೋ ನಾನು ಮತ್ತೆ ನೋಡಿ ನಿಮಗೆ ಒಂದು ಕಂಪ್ಲೀಟಾಗಿ ಅರ್ಥ ಆಗುತ್ತೆ, ನೆನಪಲ್ಲಿರುತ್ತೆ ಯಾವ್ದು ನಂತರ ಯಾವ್ದು ಬರುತ್ತೆ ಅಂತ. ಹಾಗೆ ಸೆಕ್ಷನ್ಗಳು ಕೂಡ ಎಕ್ಸಾಂಪಲಿಗೆ ಯಾವುದಾದ್ರು ವಿಚ್ ಸೆಕ್ಷನ್ ಆಫ್ ದಿಸ್ ಕಂಟೆಂಟ್ಸ್ ಅಂತ ಹೇಳಿ ಕೆಲವೊಂದು ನಂಬರ್ ಸೆಕ್ಷನ್ 1 ಅಂತ ಕೊಟ್ಟು ಸೆಕ್ಷನ್ 167 ಅಂತ ಕೊಟ್ಟರೆ ಆವಾಗ ನಿಮಗೆ ಅಂದಾಜಾಗುತ್ತೆ, 167 ಆಗಿರಲಿಕ್ಕಿಲ್ಲ, ಏಕೆಂದರೆ ಅದು ಬೇರೆ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಹಾಗೆ ಕೆಲವೊಂದು ಅನಲೈಸಿಸ್ ಮಾಡಿಕೊಂಡು ನಿಮಗೆ ಆನ್ಸರ್ ಮಾಡಲಿಕ್ಕೂ ಈ ಒಂದು ಸ್ಕೀಮ್ ಗೊತ್ತಿದ್ರೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಹಾಗಿದ್ರೆ ಪಾರ್ಟ್ 1 ನೋಡೋಣ. ನೋಡಿ, ಪಾರ್ಟ್ 1 ಏನು, ರೆಲೆವೆನ್ಸಿ ಆಫ್ ಫ್ಯಾಕ್ಟ್ಸ್ ಬಗ್ಗೆ. ಸೊ ರೆಲೆವೆನ್ಸಿ ಆಫ್ ಫ್ಯಾಕ್ಟ್ಸ್ ಅಂದರೆ ಏನು, ನಾವು ಯಾವುದಕ್ಕೆ ಪ್ರೂಫ್ ಕೊಡ್ತೇವೆ, ಕೇವಲ ಫ್ಯಾಕ್ಟಿನ ಇಶ್ಯೂ ಮತ್ತು ರೆಲೆವೆಂಟ್ ಫ್ಯಾಕ್ಟ್ಸ್ ಬಗ್ಗೆ ಮಾತ್ರ ಪ್ರೂಫ್ ಕೊಡ್ಬೋದು. ಅದನ್ನು ಬಿಟ್ಟು ಬೇರೆ ಯಾವ ಎವಿಡೆನ್ಸನ್ನು ಕೋರ್ಟಲ್ಲಿ ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಯಾವ್ಯಾವ ಫ್ಯಾಕ್ಟ್ಗಳಿಗೆ ಫ್ಯಾಕ್ಟಿನ ಇಶ್ಯೂ ಹೇಳ್ತಾರೆ, ಯಾವ್ಯಾವ ಫ್ಯಾಕ್ಟಿಗೆ ರೆಲೆವೆಂಟ್ ಅಂತ ಆಗತ್ತೆ, ಅದನ್ನು ನಾವು ನೋಡ್ಬೋದು. ಸೊ ಚಾಪ್ಟರ್ 1ನಲ್ಲಿ 2 ಚಾಪ್ಟರ್ ಇದೆ ಅಂತ ಹೇಳಿದ್ದೆ ಆವಾಗಲೇ. ಸೊ ಚಾಪ್ಟರ್ 1 ಮತ್ತು ಚಾಪ್ಟರ್ 2 ಅಂತ. ಚಾಪ್ಟರ್ 1ನಲ್ಲಿ ಏನು ಕಾಣ್ಬೋದು, ಪ್ರಿಲಿಮಿನರಿ ಚಾಪ್ಟರ್. ಇದರಲ್ಲಿ ಏನು ನಮಗೆ ಸೆಕ್ಷನ್ 1ರಿಂದ 4 ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಎಲ್ಲೆಲ್ಲ ಆಗುತ್ತೆ, ಅದ್ರದ್ದು ಎಕ್ಸ್ಟೆಂಟ್ ಏನು, ಜ್ಯೂರಿಡಿಕ್ಷನ್ ಏನು, ಅಪ್ಲಿಕೇಬಿಲಿಟಿಯಲ್ಲಿ, ಹಾಗೆ ಮುಖ್ಯವಾಗಿ ಸೆಕ್ಷನ್ 3 ಇಂಟರ್ಪ್ರಿಟೇಷನ್ ಕ್ಲಾಸ್, ಹಾಗೆ ಸೆಕ್ಷನ್ 4 ಪ್ರೆಸ್ಯೂಮ್ ಬಗ್ಗೆ, ಪ್ರಿಸಂಪ್ಷನ್, ಮೇ ಪ್ರೆಸ್ಯೂಮ್, ಶಲ್ ಪ್ರೆಸ್ಯೂಮ್ ಅಂತ ಇದೆಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ 3 ಮತ್ತು ಸೆಕ್ಷನ್ 4. ಸೆಕ್ಷನ್ 3ಯಲ್ಲಿ ಎಲ್ಲ ನಮ್ಮ ಡೆಫಿನೇಷನ್ಸ್ ಅಥವಾ ಇಂಟರ್ಪ್ರಿಟೇಷನನ್ನು ನಾವು ಕಾಣ್ಬೋದು. ಅದು ಪ್ರಿಲಿಮಿನರಿ, ಟೋಟಲ್ ಆಗಿ ಪ್ರಿಲಿಮಿನರಿ ಅಂತ ಏನು ಹೇಳ್ತಾರೆ ಆ ಒಂದು ಲೆಸನ್ ಅಥವಾ ಚಾಪ್ಟರ್ ಅಂತ ಹೇಳ್ಬೋದು. ಇನ್ನು ಚಾಪ್ಟರ್ 2 ಅಲ್ಲಿ ಏನು ಕಾಣ್ಬೋದು ನಾವು, ಚಾಪ್ಟರ್ 2 ಹೆಸರು ಇದು ಕೂಡ ರೆಲೆವೆನ್ಸಿ ಆಫ್ ಫ್ಯಾಕ್ಟ್ಸ್. ಓಕೆ, ಸೊ ಇದರಲ್ಲಿ ನಾವು ಬೇರೆ ಡಿವಿಷನನ್ನು ಕಾಣ್ಬೋದು, ಬೇರೆ ಗ್ರೂಪ್ ಅಂತಲೂ ಹೇಳ್ಬೋದು. ಈ ಒಂದು ಪಾರ್ಟ್ ಏನಿದೆ ಸೆಕ್ಷನ್ 5 ಮತ್ತು ಸೆಕ್ಷನ್ 16 ತನಕ, ಅದು ನಮ್ಮ ಮತ್ತೆ ರೆಲೆವೆನ್ಸಿ ಆಫ್ ಫ್ಯಾಕ್ಟ್ಸ್ ಬಗ್ಗೆ ಹೇಳುತ್ತೆ. ಅಂದರೆ ಈಗ ಕೆಲವೊಂದು ಪ್ಲೀ ಆಫ್ ಎಲಿಬಿ ಇರ್ಬೋದು, ರೆಸಿಜೆಸ್ಟೆ ಇರ್ಬೋದು, ಅಥವಾ ಮೋಟಿವ್ ಹೇಗೆ, ಪ್ರಿಪ್ರೇಷನ್ ಹೇಗೆ ರೆಲೆವೆಂಟ್ ಆಗುತ್ತೆ, ಆ ಥರ ಎಲ್ಲ ಫ್ಯಾಕ್ಟ್ಗಳು ಈ ಒಂದು ಸೆಕ್ಷನ್ 5 to 16ನಲ್ಲಿ ಬರುತ್ತೆ. ಅದು ಸೆಕ್ಷನ್ 5 ಅಂತೂ ತುಂಬ ಇಂಪಾರ್ಟೆಂಟು. ಸೆಕ್ಷನ್ 5 ಹೇಳಿರೋಂಥದ್ದು ಬೇರೆ ಯಾವುದು ಫ್ಯಾಕ್ಟ್ ಇನ್ ಇಶ್ಯೂ ಮತ್ತು ರೆಲೆವೆಂಟ್ ಫ್ಯಾಕ್ಟ್ ಬಿಟ್ಟು ಬೇರೆ ಯಾವುದನ್ನು ಪ್ರೂವ್ ಮಾಡಲಿಕ್ಕಿಲ್ಲ ಅಂತ. ಸೊ ಎಲ್ಲದಕ್ಕೂ ಬೇಸ್ ಯಾವುದು, ಸೆಕ್ಷನ್ 5. ಅದರ ನಂತರ ಸೆಕ್ಷನ್ 17 to 31 ಇದು ನಮಗೆ ಯಾವುದು ಹೆಡ್ಡಿಂಗಲ್ಲಿ ಬರುತ್ತೆ, ಅಡ್ಮಿಷನ್ಸ್ ಜೊತೆ ಕನ್ಫೆಷನ್ಸು ಇಲ್ಲಿದೆ. ಸೊ 17 to 31 ನಮಗೆ ಅಡ್ಮಿಷನ್ಸ್ ಆ್ಯಂಡ್ ಕನ್ಫೆಷನ್ಸ್ ಎರಡನ್ನು ನಾವು ಓದ್ಬೋದು. ಹಾಗೆ ಸೆಕ್ಷನ್ 32 ಮತ್ತು 33 ಇದು ತುಂಬ ಇಂಪಾರ್ಟೆಂಟು. ಸ್ಟೇಟ್ಮೆಂಟ್ ಬೈ ಪರ್ಸನ್ಸ್ ಹೂ ಕೆನಾಟ್ ಬಿ ಕಾಲ್ಡ್ ಆಸ್ ವಿಟ್ನೆಸಸ್. ಈಗ ಉದಾಹರಣೆಗೆ ಒಬ್ಬ ಡೈಯಿಂಗ್ ಡಿಕ್ಲರೇಷನ್ ಅಂತ ಹೇಳ್ತೇವಲ್ಲ, ಅದು ಕೂಡ ಈ ಒಂದು ಕ್ಯಾಟಗರಿಯಲ್ಲೇ ಬರುತ್ತೆ. ಯಾರನ್ನು ವಿಟ್ನೆಸ್ಸನ್ನಾಗಿ ಕರೀಲಿಕ್ಕೆ ಸಾಧ್ಯ ಆಗೋದಿಲ್ವೋ ಅವರ ಸ್ಟೇಟ್ಮೆಂಟನ್ನು ನಾವು ಹೇಗೆ ಪ್ರೂವ್ ಮಾಡೋದು, ಅದನ್ನು ರೆಲೆವೆಂಟ್ ಅಂತ ತಗೊಂಡು ಈ ಒಂದು ಸೆಕ್ಷನ್ ಅಡಿಯಲ್ಲಿ ಪ್ರೂವ್ ಮಾಡ್ಬೋದು. ಹಾಗೆ ಸೆಕ್ಷನ್ 34 to 38 ಸ್ಟೇಟ್ಮೆಂಟ್ಸ್ ಮೇಡ್ ಅಂಡರ್ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್, ಕೆಲವೊಂದು ವಿಶೇಷ ಒಂದು ಪರಿಸ್ಥಿತಿಯಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಪ್ರೂವ್ ಮಾಡ್ಬೋದು. ಹಾಗೆ ಸೆಕ್ಷನ್ 39 ಹೌ ಮಚ್ ಆಫ್ ಅ ಸ್ಟೇಟ್ಮೆಂಟ್ ಈಸ್ ಟು ಬಿ ಪ್ರೂವ್ಡ್, ಎಷ್ಟು ಒಂದು ಎಲ್ಲ ಸ್ಟೇಟ್ಮೆಂಟ್ಗಳಲ್ಲಿ ಎಷ್ಟರ ಮಟ್ಟಿಗೆ ನಾವು ಆ ಸ್ಟೇಟ್ಮೆಂಟನ್ನು ಎಷ್ಟು ಭಾಗವಾಗಿ ಅಥವಾ ಎಷ್ಟು ಪರ್ಸೆಂಟೇಜ್ ನಾವು ಪ್ರೂವ್ ಮಾಡ್ಬೋದು ಅಂತ ಜನರಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋದರೆ, ಸೊ ಜನರಲ್ ಆಗಿ ಹೀಗೆ ಹೇಳ್ಬೋದು. ಸೊ ಹೌ ಮಚ್ ಆಫ್ ಅ ಸ್ಟೇಟ್ಮೆಂಟ್ ಈಸ್ ಟು ಬಿ ಪ್ರೂವ್ಡ್. ಹಾಗೆ ಸೆಕ್ಷನ್ 40 to 44 ಜಜ್ಮೆಂಟ್ಸ್ ಬಗ್ಗೆ, ಯಾವ್ಯಾವ ಜಜ್ಮೆಂಟ್ಸ್ ರಿಲೆವೆಂಟ್ ಆಗುತ್ತೆ, ಇರ್ರಿಲೆವೆಂಟ್ ಇದೆ, ಹಿಂದಿನ ಪ್ರೀವಿಯಸ್ ಜಜ್ಮೆಂಟನ್ನು ತಂದು ಈಗಿನ ಒಂದು ಕೇಸಲ್ಲಿ ಜಜ್ಮೆಂಟ್ ಅಂತ ಒಂದು ಎವಿಡೆನ್ಸ್ ಅಂತ ಕೊಟ್ಟರೆ ಅದನ್ನು ರೆಲೆವೆಂಟ್ ಅಂತ ಕನ್ಸಿಡರ್ ಮಾಡ್ಬೋದಾ, ಅದನ್ನೆಲ್ಲ ನಾವು ಸೆಕ್ಷನ್ 40 to 44 ನೋಡ್ಬೋದು. ಇದು ಕೂಡ ಇಂಪಾರ್ಟೆಂಟು. ಹಾಗೆ ಅಡ್ಮಿಷನ್ಸ್ ಕನ್ಫೆಷನ್ಸ್ ವೆರಿ ಇಂಪಾರ್ಟೆಂಟು, ಇದು ಕೂಡ ಅಷ್ಟೇ ಇಂಪಾರ್ಟೆಂಟು. ಇದರಲ್ಲಿ ಸೆಕ್ಷನ್ 32 ಡೈಯಿಂಗ್ ಡಿಕ್ಲರೇಷನ್ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಸೆಕ್ಷನ್ 45 to 51 ಇದು ಏನು, ಒಪಿನಿಯನ್ ಆಫ್ ಥರ್ಡ್ ಪರ್ಸನ್ಸ್ ವೆನ್ ರೆಲೆವೆಂಟ್. ಇದು ನಾವು ನಾರ್ಮಲಿ ಏನು ಎಕ್ಸ್ಪರ್ಟ್ ಎವಿಡೆನ್ಸ್ ಅಂತ ಏನು ಹೇಳ್ತೇವೆ ಆ ಒಂದು ಕ್ಯಾಟಗರಿ ಈ ಸೆಕ್ಷನ್ 45 to 51ನಲ್ಲಿ ಬರುವಂಥದ್ದು ಒಪಿನಿಯನ್ ಆಫ್ ಥರ್ಡ್ ಪರ್ಸನ್ಸ್. ನಾವಿಲ್ಲಿ ನೋಡ್ಬೋದು ಒಪಿನಿಯನ್ ಅಂತ ಹೇಳ್ತಾರೆ, ಸೊ ಸ್ಟೇಟ್ಮೆಂಟ್ ಕೂಡ ಅಲ್ಲ, ಒಪಿನಿಯನ್. ಸೊ ಥರ್ಡ್ ಪರ್ಸನ್ಸ್ ಒಪಿನಿಯನ್ ಡೈರೆಕ್ಟ್ ಎವಿಡೆನ್ಸ್ ಅಂತ ಆಗ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅದು ಕೇವಲ ಎಕ್ಸ್ಪರ್ಟ್ ಎವಿಡೆನ್ಸ್ ಆಗಿರುತ್ತೆ. ಸೊ ಬೆಸ್ಟ್ ಎವಿಡೆನ್ಸು ಐ ವಿಟ್ನೆಸ್ ಇರುವಾಗ ಥರ್ಡ್ ಪರ್ಸನ್ಸ್ ಎವಿಡೆನ್ಸ್ಗಿಂತ ಐ ವಿಟ್ನೆಸ್ಸೇ ಹೆಚ್ಚು ಪ್ರಿವೇಲ್ ಆಗುತ್ತೆ. ಸೊ ಯಾಕೆ ಕಾರಣ ಅದನ್ನೆಲ್ಲ ನಾವು ಈ ಒಂದು ಸೆಕ್ಷನ್ಗಳಲ್ಲಿ ನೋಡ್ಬೋದು.
ಹಾಗೆ ಸೆಕ್ಷನ್ 52 to 55 ಕ್ಯಾರೆಕ್ಟರ್ ರೆಲೆವೆಂಟ್. ಈಗ ಗುಡ್ ಕ್ಯಾರೆಕ್ಟರ್ ಒಬ್ಬ ವ್ಯಕ್ತಿದು ಹಾಗೆ ಬ್ಯಾಡ್ ಕ್ಯಾರೆಕ್ಟರು ಅದು ರೆಲೆವೆಂಟ್ ಆಗುತ್ತಾ ಇಲ್ವಾ ಅದು ಕೂಡ ಇದರಲ್ಲಿ ನಾವು ನೋಡ್ತೇವೆ. ಇದು ಸ್ವಲ್ಪ ಇಂಪಾರ್ಟೆಂಟೇ ಈ ಒಂದು ಪಾರ್ಟ್ ಕೂಡ. ಸೊ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಕೇವಲ 167 ಸೆಕ್ಷನ್ಗಳಿವೆ. ಸೊ ಎಲ್ಲವೂ ಕೂಡ ಒಂದಲ್ಲ ಒಂದು ವಿಧಾನದಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವುದನ್ನು ಮಿಸ್ ಮಾಡದೆ ಕಂಟಿನ್ಯೂಟಿಯಾಗಿ ನೀವು ಓದಿದರೆ ನಿಮಗೆ ಕಂಪ್ಲೀಟಾಗಿ ಒಂದು ಅರ್ಥ ಸಿಗತ್ತೆ. ಇಲ್ಲಾಂದರೆ ಕೇವಲ ಪೀಸ್ ಹಾಗೆ ಓದಿದರೆ ಕೇವಲ ಈ ಚಾಪ್ಟರ್ ಓದ್ಕೊಂಡು ಆಮೇಲೆ ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಇಂಪಾರ್ಟೆಂಟ್ ಅಂತ ಓದಿದರೆ ಎಷ್ಟೇ ಅಂದರೂ ಅದು ಇನ್ಕಂಪ್ಲೀಟ್ ಆಗಿರುತ್ತೆ ನಮ್ಮ ಸ್ಟಡಿ. ಸೊ ಕಂಪ್ಲೀಟಾಗಿ ಈಗಲಿಂದನೇ ಟೈಮ್ ಇದೆ. ಸೊ ಈಗಲಿಂದನೇ ಸ್ಟಾರ್ಟ್ ಮಾಡಿ. ಫಸ್ಟ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅದನ್ನು ಇಟ್ಕೊಂಡು ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನಾವೇನು ಕಾಣ್ಬೋದು, ಪ್ರೂಫ್ ಯಾವ್ಯಾವುದನ್ನು ಪ್ರೂಫ್ ಅಂತ ಕೊಡ್ಬೋದು ಹೇಳುವಂಥದ್ದನ್ನು. ಸೊ ಇದರಲ್ಲಿ ನಾವು ನೋಡಿದಾಗೆ ಚಾಪ್ಟರ್ 3 ಏನು ಕಾಣ್ತೇವೆ, ಫ್ಯಾಕ್ಟ್ಸ್ ವಿಚ್ ನೀಡ್ ನಾಟ್ ಬಿ ಪ್ರೂವ್ಡ್. ಫ್ಯಾಕ್ಟ್ಸ್ ವಿಚ್ ನೀಡ್ ನಾಟ್ ಬಿ ಪ್ರೂವ್ಡ್ ಅಂದರೆ ಕೆಲವೊಂದು ಫ್ಯಾಕ್ಟ್ಗಳನ್ನು ಕೋರ್ಟ್ ಮುಂದೆ ತರಬೇಕಂತ ಅವಶ್ಯಕತೆಯೇ ಇರೋದಿಲ್ಲ. ಯಾಕೆಂದರೆ ಅದಕ್ಕೆ ಜುಡಿಷಿಯಲ್ ನೋಟಿಸ್ ಇರ್ಬೋದು ಅಥವಾ ಅಡ್ಮಿಷನ್ಸ್ ಇರುತ್ತೆ. ಸೊ ಅದನ್ನು ನಾವು ಸೆಕ್ಷನ್ 56 to 58 ಕಾಣ್ತೇವೆ. ಹಾಗೆ ಚಾಪ್ಟರ್ 4 ಓರಲ್ ಎವಿಡೆನ್ಸ್. ಸೊ ಓರಲ್ ಎವಿಡೆನ್ಸನ್ನು ಹೇಗೆ ಪ್ರೂವ್ ಮಾಡ್ಬೋದು, ಕೇವಲ 2 ಸೆಕ್ಷನ್ 59 to ಸೆಕ್ಷನ್ 60 ಇದೆ. ಸೊ ಡೈರೆಕ್ಟ್ ಎವಿಡೆನ್ಸ್ ಇರಬೇಕು ಓರಲ್ ಎವಿಡೆನ್ಸ್ ಇದ್ದರೆ ಅಂತ. ಚಾಪ್ಟರ್ 5 ಡಾಕ್ಯುಮೆಂಟ್ರಿ ಎವಿಡೆನ್ಸು. ಸೊ ಇದಕ್ಕೆ ಕೂಡ ಕಂಟೆಂಟ್ಸ್ ಆಫ್ ಅ ಡಾಕ್ಯುಮೆಂಟ್ಸ್ ಓರಲ್ ಎವಿಡೆನ್ಸಲ್ಲಿ ಪ್ರೂವ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಹಾಗಿದ್ರೆ ಹೇಗೆ ಕಂಟೆಂಟ್ಸ್ ಆಫ್ ಅ ಡಾಕ್ಯುಮೆಂಟ್ ಹೇಗೆ ಪ್ರೂವ್ ಮಾಡಬೇಕು ಹೇಳೋಂಥದ್ದನ್ನು ಸೆಕ್ಷನ್ 61 to ಸೆಕ್ಷನ್ 73 ಇದು ಯಾವುದು ಜನರಲ್. ಈಗ ಮೋಡ್ ಆಫ್ ಪ್ರೂಫ್ ಅಥವಾ ಹೇಗೆ ಸೆಕೆಂಡ್ರಿ ಎವಿಡೆನ್ಸ್ ಇದ್ದರೆ ಪ್ರೈಮರಿ ಎವಿಡೆನ್ಸ್ ಇದ್ದರೆ ಹೇಗೆ ಅದನ್ನೆಲ್ಲ ಹೇಗೆ ಪ್ರೊಡ್ಯೂಸ್ ಮಾಡಬೇಕು ಕೋರ್ಟ್ ಮುಂದೆ, ಹೇಗೆ ಪ್ರೂವ್ ಮಾಡಬೇಕು ಅದನ್ನು ತಿಳಿಸ್ಕೊಡುವಂತಹ ಒಂದು ಸೆಕ್ಷನ್ಗಳಿವು. ಹಾಗೆ ಸೆಕ್ಷನ್ 74 to 78 ಪಬ್ಲಿಕ್ ಡಾಕ್ಯುಮೆಂಟ್ಸ್. ಸೊ ಇದು ಕೂಡ ಇಂಪಾರ್ಟೆಂಟ್. ಪಬ್ಲಿಕ್ ಡಾಕ್ಯುಮೆಂಟ್ಸಲ್ಲಿ ಹೇಗೆ ನಾವು ಪ್ರೂವ್ ಮಾಡ್ಬೋದು, ಹೇಗೆ ರೆಲೆವೆಂಟ್ ಆಗುತ್ತೆ ಅಂತ. ಹಾಗೆ ಸೆಕ್ಷನ್ 79 to 90 ಇದು ಕೂಡ ತುಂಬಾ ಇಂಪಾರ್ಟೆಂಟು. ಪ್ರಿಸಂಪ್ಷನ್ಸ್ ಆ್ಯಸ್ ಟು ಡಾಕ್ಯುಮೆಂಟ್ಸ್, ಅದರಲ್ಲೂ 30 year old ಡಾಕ್ಯುಮೆಂಟು, 5 year old ಎಲೆಕ್ಟ್ರಾನಿಕ್ ರೆಕಾರ್ಡು ಅದೆಲ್ಲ ಕೂಡ ತುಂಬ ಸಲ ಕ್ವಶನ್ಸ್ ಕೇಳಿದ್ದಾರೆ. ಸೊ ಇದನ್ನು ಈ ಚಾಪ್ಟರ್ ಕೂಡ ಇಂಪಾರ್ಟೆಂಟು. ಹಾಗೆ ಚಾಪ್ಟರ್ 6 ಎಕ್ಸ್ಕ್ಲೂಷನ್ ಆಫ್ ಓರಲ್ ಬೈ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ಸೊ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇರೋವಾಗ ಓರಲ್ ಎವಿಡೆನ್ಸ್ ಕೊಡ್ಬೋದಾ, ಹೇಗೆ ಕೊಟ್ಟರೆ ಕೆಲವೊಂದು ಎಕ್ಸೆಪ್ಷನ್ಸ್ಗಳೇನು ಅಂತ. ಅದ್ರ ಜೊತೆ ಪೇಟೆಂಟ್ ಆಂಬಿಗ್ವಿಟಿ ಮತ್ತು ಲ್ಯಾಟೆಂಟ್ ಆಂಬಿಗ್ವಿಟಿ ಅಂತ ಕೂಡ ಒಂದು ಕಾನ್ಸೆಪ್ಟ್ಗಳು ಬರ್ತವೆ. ಸೊ ಅಸ್ಪಷ್ಟತೆ ಇರುವಾಗ ಡಾಕ್ಯುಮೆಂಟ್ಸಲ್ಲೇ ಕೆಲವೊಂದು ಅಸ್ಪಷ್ಟತೆ ಇದೆ, ಆವಾಗ ಅದನ್ನು ನಾವು ಹೇಗೆ ಪ್ರೂವ್ ಮಾಡ್ಬೋದಾ ಬೇಡವಾ ಅಂತ ಅದನ್ನು ಕೂಡ ನಾವು ಈ ಒಂದು ಚಾಪ್ಟರ್ 6 ನೋಡ್ಬೋದು. ಸೊ ಸೆಕ್ಷನ್ 91 to 100. ಹಾಗೆ ಇನ್ನು ಲಾಸ್ಟ್ ಯಾವುದು ಪಾರ್ಟ್ 3 ಪ್ರೊಡಕ್ಷನ್ ಆ್ಯಂಡ್ ಎಫೆಕ್ಟ್ ಆಫ್ ಎವಿಡೆನ್ಸ್. ನಾವು ಆ್ಯಕ್ಚುಲಾಗಿ ಹೇಗೆ ಎವಿಡೆನ್ಸನ್ನು ಪ್ರೊಡ್ಯೂಸ್ ಮಾಡ್ಬೋದು, ಓರಲ್ ಎವಿಡೆನ್ಸ್ ವಿಟ್ನೆಸ್ಗಳನ್ನು ಹೇಗೆ ಪ್ರೊಡ್ಯೂಸ್ ಮಾಡ್ಬೋದು ಹೇಳುವಂಥದ್ದನ್ನು ಈ ಪಾರ್ಟ್ 3 ಹೇಳಿದ್ದಾರೆ. ಸೊ ಚಾಪ್ಟರ್ 7 ಬರ್ಡನ್ ಆಫ್ ಪ್ರೂಫ್. ನೀವು ಜಜ್ಮೆಂಟ್ ರೈಟಿಂಗ್ ಬರಿತೀರಿ, ಅದನ್ನು ಪ್ರಾಕ್ಟೀಸ್ ಮಾಡ್ತೀರಿ ಅಂದರೆ ಇದರಲ್ಲಿರೋ ಎಲ್ಲ ಸೆಕ್ಷನ್ಗಳನ್ನು ನೀವು ಓದ್ಕೊಂಡಿರಬೇಕು. ಬರ್ಡನ್ ಆಫ್ ಪ್ರೂಫ್ ಸೆಕ್ಷನ್ 101 to 114A. ಅದರಲ್ಲೂ ಸೆಕ್ಷನ್ 114 ಬರುವಂತಹ ಎಲ್ಲ ಇಲ್ಲಸ್ಟ್ರೇಷನ್ಗಳಿವೆ, ಅವೆಲ್ಲದರ ಅರ್ಥಗಳನ್ನು ಏನು ಅಂತ ತಿಳ್ಕೊಂಡಿರಬೇಕು. ಹಾಗೆ ಚಾಪ್ಟರ್ 8 ಎಸ್ಟಾಪೆಲ್ ಅಂತ ಇದೆ. ಇದು 3 ಸೆಕ್ಷನ್ಗಳಿರುವಂತಹ ಒಂದು ಚಾಪ್ಟರು, ತುಂಬ ಇಂಪಾರ್ಟೆಂಟು. ಈ ಎಸ್ಟಾಪೆಲ್ ಹೇಳುವಂಥದ್ದು ಎಲ್ಲ ಒಂದು ಅದರ ವ್ಯಾಪ್ತಿ ತುಂಬ ಜಾಸ್ತಿ ಇದೆ. ಎಲ್ಲ ಆ್ಯಕ್ಟ್ಗಳಲ್ಲಿ ಕೂಡ ಈ ಒಂದು ಎಸ್ಟಾಪೆಲ್ ಒಂದು ಎವಿಡೆನ್ಸ್ ಬಗ್ಗೆ ಹೇಳ್ತಾರೆ. ಸೊ ಇದನ್ನು ಖಂಡಿತವಾಗಿ ಓದ್ಕೊಳ್ಳಿ. ಸೆಕ್ಷನ್ 115 to 117. ಹಾಗೆ ಚಾಪ್ಟರ್ 9 ಆಫ್ ವಿಟ್ನೆಸಸ್ ಹೇಗಿರಬೇಕು ಹೇಳುವಂಥದ್ದನ್ನು, ಯಾರು ಡಮ್ ವಿಟ್ನೆಸ್ ಇದ್ದರೆ ಹೇಗೆ, ಚೈಲ್ಡ್ ವಿಟ್ನೆಸ್ ಇದ್ದರೆ ಹೇಗೆ, ವಿಟ್ನೆಸ್ಗಳ ಕ್ಷಮತೆ ಹೇಗಿರಬೇಕು, ಅದು ಆವಾಗ ಹೇಳಿದಾಗೆ ಕಾಂಪಿಟೆನ್ಸಿ ಆ್ಯಂಡ್ ಕಂಪೆಲೇಬಿಲಿಟಿ ಆಫ್ ವಿಟ್ನೆಸ್ಗಳ ಕಾಂಪಿಟೆನ್ಸಿ ಹೇಗಿರಬೇಕು. ಹಾಗೆ ಪ್ರಿವಿಲೇಜ್ಡ್ ಕಮ್ಯುನಿಕೇಷನ್ಸ್ ಯಾವುದು, ಎಲ್ಲ ರೀತಿಯ ಕಮ್ಯುನಿಕೇಷನ್ಗಳನ್ನು ಏನು ಅಂತ ಡಿಸ್ಕ್ಲೋಸ್ ಮಾಡಿ ಅಂತ ನಾವು ಕೋರ್ಟಲ್ಲಿ ಒಂದು ವಿಟ್ನೆಸ್ಸನ್ನು ಕಂಪೆಲ್ ಮಾಡ್ಬೋದಾ ಬೇಡವಾ ಅಂತ. ಅದು ಸೊ ಸೆಕ್ಷನ್ 118 to 134 ತನಕ ನಾವು ಕಾಣ್ಬೋದು. ಹಾಗೆ ಚಾಪ್ಟರ್ 10 ಆಫ್ ಎಕ್ಸಾಮಿನೇಷನ್ ಆಫ್ ವಿಟ್ನೆಸಸ್. ಇದು ವಿಟ್ನೆಸಸ್ ಹೇಗಿರಬೇಕು ಅಂತ ಇದ್ದರೆ ಈ ವಿಟ್ನೆಸ್ಗಳನ್ನು ಹೇಗೆ ಎಕ್ಸಾಮಿನ್ ಮಾಡಬೇಕು ಕೋರ್ಟಲ್ಲಿ. ಚೀಫ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ, ಅವರಿಗೆ ಯಾವ್ಯಾವ ರೀತಿಯಲ್ಲಿ ಕ್ವಶನ್ಸ್ಗಳನ್ನು ಕೇಳ್ಬೋದು, ಅವರು ಹೋಸ್ಟೆಲ್ ಆದರೆ ಹೇಗೆ, ಯಾವ ಥರ ಅವರ ಮೆಮರಿ ರಿಫ್ರೆಶ್ ಮಾಡಲಿಕ್ಕೆ ಯಾವ ಥರ ಕ್ವಶನ್ಗಳನ್ನು ಕೇಳ್ಬೋದು, ಕೋರ್ಟ್ನ ಪವರ್ ಏನು ಆ ಒಂದು ಎಕ್ಸಾಮಿನೇಷನ್ ಆಫ್ ವಿಟ್ನೆಸಸಲ್ಲಿ, ಅದನ್ನೆಲ್ಲವೂ ನಾವು
166 ತನಕ, ಸೆಕ್ಷನ್ 135ರಿಂದ 166 ತನಕ ನಾವು ಇದನ್ನು ನೋಡ್ತೇವೆ. ಹಾಗೆ ಲಾಸ್ಟ್ ಚಾಪ್ಟರ್ ನಾನು ಆವಾಗ ಹೇಳಿದಾಗೆ ಚಾಪ್ಟರ್ 11 ಇಂಪ್ರಾಪರ್ ಅಡ್ಮಿಷನ್ ಆ್ಯಂಡ್ ರಿಜೆಕ್ಷನ್ ಆಫ್ ಎವಿಡೆನ್ಸ್, ಇದು ನಾವು ಸೆಕ್ಷನ್ 167ರಲ್ಲಿ ಕಾಣ್ತೇವೆ. ಓಕೆ, ಸೊ ಇದು ಎಂಟೈರ್ ಒಂದು ಓವರ್ವ್ಯೂ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ. ಸೊ ಹೀಗಿರುವಾಗ ಖಂಡಿತವಾಗಿಯೂ ಇದೆಲ್ಲವೂ ಓದ್ಕೊಳ್ಳಿ, ಪ್ರತಿಯೊಂದು ಸೆಕ್ಷನ್ಗಳನ್ನು ಆ ಚಾಪ್ಟರ್ ವೈಸ್ ಹೇಗೆ ಇಂಪಾರ್ಟೆಂಟು ಇವುಗಳು ಅಂತ ಹೇಳ್ಕೊಂಡು ಆ ಒಂದು ಹೆಡ್ಡಿಂಗನ್ನು ನೆನಪಿಟ್ಕೊಳ್ಳಿ. ಯಾಕೆಂದರೆ ನಿಮಗೆ ಅದು ಯಾವತ್ತೋ ಒಂದಿನ ನಿಮಗೆ ಆ ಹೆಡ್ಡಿಂಗ್ ನೆನಪಿಟ್ಕೊಂಡು ನಿಮಗೆ ಎಲ್ಲೋ ಒಂದು ಕಡೆ ಆನ್ಸರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದು ಕೇವಲ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ಗೆ ಮಾತ್ರ ಅಲ್ಲ, ನೀವು ಯಾವ್ಯಾವ ಆ್ಯಕ್ಟ್ಗಳನ್ನು ಓದ್ತೀರಿ ಎಲ್ಲದಕ್ಕೂ ಈ ಒಂದು ಮೆಥಡನ್ನು ಅಪ್ಲೈ ಮಾಡಿ ನಿಮಗೆ ಅನಿಸುತ್ತೆ ಅಂತ ನನಗೆ ಖಂಡಿತವಾಗಿಯೂ ಕಮ್ಯುನಿಕೇಷನ್ ಮಾಡಿ. ಯಾಕೆಂದರೆ ನನ್ನ ಚಾನಲಲ್ಲಿ ಕಮೆಂಟ್ ಕೂಡ ಹಾಕ್ಬೋದು. ಹಾಗೆ ನನ್ನ abhijnaLawSeries@gmail.com ಅಂತ ಇಮೇಲ್ ಇದೆ, ಅದಕ್ಕೂ ಕೂಡ ನೀವು ಮೇಲ್ ಮಾಡಿ ತಿಳಿಸ್ಬೋದು. ಹಾಗೆ ಈಗ ಅನ್ಅಕಾಡೆಮಿ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ ಇದೆ, ಕೆಲವೊಂದು ಹೊಸ ಹೊಸ ವಿಷಯಗಳಿವೆ ಬರ್ತಾ ಇವೆ. ಸೊ ಅವೆಲ್ಲ ಏನು ಅಂತ ನಾವು ತಿಳ್ಕೊಳ್ಳೋಣ. ಹಾಗಿದ್ರೆ ಅನ್ಅಕಾಡೆಮಿ ಸ್ಲೈಡ್ಗೆ ನಾವು ನೋಡ್ತಾ ಹೋಗೋಣ. ಹೊಸದಾಗಿ ಟ್ಯಾಲೆಂಟ್ ವಿನ್ಸ್ ಗೇಮ್ಸ್ ಬಟ್ ಡೆಡಿಕೇಶನ್ ವಿನ್ಸ್ ಚಾಂಪಿಯನ್ಶಿಪ್ಸ್. ಸೊ ಹೊಸದಾಗಿ ಅನ್ಅಕಾಡೆಮಿಲಿ ಏನೋ ಒಂದು ಹೊಸ ನ್ಯೂಸ್ ಬರ್ತಾ ಇದೆ. ಇಂಡಿಯಾಸ್ ಲಾರ್ಜೆಸ್ಟ್ ಆನ್ಲೈನ್ ಕ್ವೆಸ್ಟ್ ಅಂತ ಇದೆಯಲ್ಲ, ಸೊ ಇದಕ್ಕೋಸ್ಕರ ನೀವು ಖಂಡಿತವಾಗಿಯೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಅನ್ಅಕಾಡೆಮಿ ಯೂಟ್ಯೂಬ್ ಜುಡಿಷರಿ ಚಾನಲ್ ಇದೆ, ಹಾಗೆ ಅನ್ಅಕಾಡೆಮಿ ಆ್ಯಪ್ ಇದೆ, ಇದೆಲ್ಲವೂ ಕೂಡ ನೀವು ಫಾಲೋ ಮಾಡ್ತಾ ಇರಿ. ನಿಮಗೆ ಹೊಸ ಒಂದು ನ್ಯೂಸ್ ಬರಲಿಕ್ಕಿದೆ. ಸೊ ಏನೋ ಒಂದು ಕಾಂಪಿಟೇಷನ್ ಇರ್ಬೋದು, ಅಥವಾ ಯಾವುದೋ ಒಂದು ನಿಮಗೆ ಪ್ರೈಸ್ ಸಿಗುವಂತಹದ್ದು ಇರ್ಬೋದು, ಯಾವುದೋ ಒಂದು ಆನ್ಲೈನ್ ಕ್ವಿಜ್ ಇರ್ಬೋದು, ಅಥವಾ ಗೊತ್ತಿಲ್ಲ, ನೋಡೋಣ ಏನು ಹಾಕ್ತಾರೆ, ಏನು ಹೊಸದಾದ ವಿಷಯ ಇದೆ ಅಂತ. ಸೊ ಆದರೆ ಡೆಡಿಕೇಶನ್ಗೆ ಇರೋರಿಗೆ ಇದೆಲ್ಲದೂ ಕೂಡ ಸಾಧ್ಯ ಆಗುತ್ತೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಖಂಡಿತವಾಗಿಯೂ ಟ್ಯೂನಲ್ಲಿರಿ. ಹಾಗೆ ಮಾಕ್ ಟೆಸ್ಟ್ಗಳಾಗ್ತಾ ಇವೆ ಅನ್ಅಕಾಡೆಮಿ ಜುಡಿಷರಿ ಚಾನಲಲ್ಲಿ. ಆಕ್ಸಲರೇಟ್ 1.0 ಮತ್ತು ಚಾಲೆಂಜರ್ ಸೀರೀಸ್ ಅಂತ. ಸೊ ಈ ಆಕ್ಸಲರೇಟ್ 1.0 ಅಂದರೆ ಈ ನಿಮ್ಮ ಕೋರ್ ಸಬ್ಜೆಕ್ಟ್ಸ್ ಏನಿದೆ, IPC, CRPC, CPC, ಎವಿಡೆನ್ಸ್ ಆ್ಯಕ್ಟ್, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್, ಹಾಗೆ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಜೂರಿಸ್ಪ್ರುಡೆನ್ಸ್, ಮಿಕ್ಸ್ಡ್ ಬ್ಯಾಂಕ್. ಸೊ ಕಂಪ್ಲೀಟಾಗಿ ಎಲ್ಲ ಮಿಕ್ಸ್ಡ್ ಮಾಕ್ ಟೆಸ್ಟ್ ಅಂತ ಹೇಳ್ತಾರಲ್ಲ. ಸೊ ಪ್ರತಿದಿನ ಕೂಡ ನಿಮಗೆ ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಲಿಕ್ಕೆ ಒಂದು ಸೌಲಭ್ಯ ಇದೆ. ಸೊ ಖಂಡಿತವಾಗಿಯೂ ಅನ್ಅಕಾಡೆಮಿ ಆ್ಯಪಿಗೆ ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫಸ್ಟಿಗೆ ನಂದು ಕೋಡ್ ಓಪನ್ ಆಗಿದ್ರೆ ಅಪರ್ಣಾ ಲಾ ಅಂತ ಹಾಕಿ ಈ ಎಲ್ಲ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿ. ಹಾಗೆ ಚಾಲೆಂಜರ್ ಸೀರೀಸ್ ಅಂತ ಇದೆ, ಅದು ವೀಕ್ಲಿ ಜನರಲ್ ನಾಲೆಜ್ ಕರೆಂಟ್ ಅಫೇರ್ಸ್ ಸೀರೀಸ್. ನಿಮಗೆ ಜುಡಿಷಿಯಲ್ ಎಕ್ಸಾಮ್ಸ್ಗೆ ಜನರಲ್ ನಾಲೆಜ್ ಇರೋದಕ್ಕೆ. ಸೊ ಖಂಡಿತವಾಗಿಯೂ ಇದನ್ನು ಕೂಡ ಅಟೆಂಪ್ಟ್ ಮಾಡಿ, ಅಷ್ಟೇ ಇಂಪಾರ್ಟೆನ್ಸ್ ಕೊಡಿ. ಯಾಕೆಂದರೆ ಏನಾದರೂ ಡಿಬೇಟ್ ಇದ್ದರೆ ಅಥವಾ ಗ್ರೂಪ್ ಡಿಸ್ಕಷನ್ ಇದ್ದರೆ, ನೀವು ಯಾವುದೇ ಒಂದು ಜಾಬ್ ಇಂಟರ್ವ್ಯೂಗೆ ಅಥವಾ ಎಲ್ಲಿಗೆ ಹೋದರೂ ಗ್ರೂಪ್ ಡಿಸ್ಕಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಜನರಲ್ ನಾಲೆಜ್ ಕೂಡ ಅಷ್ಟೇ ಮುಖ್ಯ. ಸೊ ಇವೆರಡೂ ಕೂಡ ಅಟೆಂಡ್ ಆಗಿ ಫ್ರೀಯಾಗಿ ಆಗುವಂಥದ್ದು. ಹಾಗೆ ಹೊಸದಾಗಿ ಬ್ಯಾಚಸ್ ಕೂಡ ಸ್ಟಾರ್ಟ್ ಆಗಿವೆ. ರ್ಯಾಪಿಡ್ ರಿವಿಷನ್ ಬ್ಯಾಚ್ ಅಂತ ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ಒಡಿಶಾಗೆ ಸಂಬಂಧಪಟ್ಟದ್ದು ಜನವರಿ 5ಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದಕ್ಕೆ ಜಾಯಿನ್ ಆಗಿ 3 ತಿಂಗಳ ಅವಧಿ ಇರುವಂತಹ ಬ್ಯಾಚ್ ಇದು. ಆದರೆ ಇದು ಪ್ಲಸ್ ಸಬ್ಸ್ಕ್ರೈಬರ್ಸ್ಗೆ ಅವೈಲೇಬಲ್ ಇರುತ್ತೆ. ಸೊ ಪ್ಲಸ್ ಸಬ್ಸ್ಕ್ರಿಪ್ಷನ್ ಜಾಯಿನ್ ಆಗ್ತೀರಿ ಅಂದರೆ ನಿಮಗೆ ಅದಕ್ಕೆ 10% ಆಫ್ ಇದೆ. ಈ ಕೋಡ್ ಹಾಕಿದರೆ, ನಂದು ಕೋಡ್ ಅಪರ್ಣಾ ಲಾ ಅಂತ. ಇದ್ರ ಜೊತೆ ಬೇರೆ ಬೇರೆ ಬ್ಯಾಚಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 1 ಇಯರ್ ಲಾಂಗ್ ಡ್ಯೂರೇಷನ್ ಬ್ಯಾಚ್ ಇದೆ, ಹಾಗೆ 18 ಮಂತ್ಸ್ ಬ್ಯಾಚ್ ಇದೆ. ಹಾಗೆ ಕೆಲವೊಂದು ಬ್ಯಾಚಸ್ಗಳ ರೆಕಾರ್ಡಿಂಗ್ಸ್ ಕೂಡ ಸಿಗ್ತವೆ ನಿಮಗೆ. ಆಲ್ರೆಡಿ ನೀವು ಮಿಸ್ ಮಾಡ್ಕೊಳ್ತೀರಿ ಅಂತಲ್ಲ, ನಿಮಗೆ ಖಂಡಿತವಾಗಿ ಅದನ್ನು ಸಿಗ್ತವೆ. ಹಾಗೆ ಇದ್ರದ್ದು ಪ್ರೈಸಿಂಗ್ ಪ್ಲ್ಯಾನ್ ಈ ರೀತಿಯಲ್ಲಿದೆ. ಪ್ರೈಸಿಂಗ್ ಪ್ಲ್ಯಾನ್ ನೋಡಿ, 1 ಮಂತ್ ಆದರೆ 6875. ಅದೇ ನೀವು 24 ಮಂತ್ಸ್ ತೊಗೊಂಡ್ರೆ 1 ಮಂತಿಗೆ ಕೇವಲ 2291 ರೂಪಾಯಿ ಸಿಗುತ್ತೆ. ಆದರೆ ಟೋಟಲ್ ಆಗಿ ನೀವು 55,000 ಕಟ್ಟಿದರೆ ಅಷ್ಟೇ ಸಾಕಾಗತ್ತೆ. ಹಾಗೆ 6 ತಿಂಗಳ ಅವಧಿಯಲ್ಲೂ ಕೂಡ ಇದೆ, 12 ತಿಂಗಳು ಅಂದರೆ 1 ವರ್ಷದ್ದು, 18 ತಿಂಗಳ ಅವಧಿಯಲ್ಲೂ ಕೂಡ ಇದೆ. ಸೊ ಇದು ಪ್ರೈಸಿಂಗ್ ಪ್ಲಸ್ ಸಬ್ಸ್ಕ್ರಿಪ್ಷನ್ದು ಪ್ಲ್ಯಾನು. ಸೊ ಇದರದ್ದು ಡ್ಯೂರೇಷನ್ ನೋಡ್ಕೊಳ್ಳಿ, ಹಾಗೆ ಅಮೌಂಟ್ ನೋಡ್ಕೊಳ್ಳಿ. ನಮ್ಮ ಪ್ಲಸ್ ಸಬ್ಸ್ಕ್ರಿಪ್ಷನ್ ಜೊತೆ ಹೊಸದಾಗಿ ಒಂದು ಜುಡಿಷರಿ ಐಕಾನಿಕ್ ಕ್ಯಾಟಗರಿ ಅಂತ ಇದೆ. ಇಲ್ಲಿ ನೋಡಿ, ಜುಡಿಷರಿ ಐಕಾನಿಕ್ ಅಂತ ಕಾಣ್ತಾ ಇದೆಯಲ್ಲ. ಸೊ ಇದು ಏನು, ನಮ್ಮ ಮೇನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟ ಮೇನ್ಸ್ ಫೋಕಸ್ ಟೆಸ್ಟ್ ಸೀರೀಸ್ ಇದು. ಸೊ ಇದಕ್ಕೆ ಖಂಡಿತವಾಗಿಯೂ ನೀವು ಜಾಯ್ನ್ ಆಗಬೇಕು ಅಂತ ಇದ್ದರೆ, ಯಾವುದಾದ್ರೂ ಒಂದು ಸಬ್ಸ್ಕ್ರಿಪ್ಷನ್ನು ನೀವು ಜಾಯ್ನ್ ಆಗ್ತೀರಿ ಅಂತ ಆದರೆ ಐಕಾನಿಕ್ಕಿಗೆ ಜಾಯ್ನ್ ಆಗಿ. ಅದು 6 ಮಂತ್ಸ್
ಡ್ಯೂರೇಷನ್ ಸಾಕಾಗತ್ತೆ ನಿಮಗೆ. ಪ್ರಾಕ್ಟೀಸ್ ಟೆಸ್ಟ್ ಸಿಗತ್ತೆ. ಓವರ್ ಆಲ್ 36,500 ರುಪೀಸ್ ಆಗುತ್ತೆ. ಅದ್ರ ಮೇಲೆ ನಿಮಗೆ 10% ಡಿಸ್ಕೌಂಟ್ ಸಿಕ್ಕಿ ಒಂದು 3-4 ಸಾವಿರದ್ದು ಡಿಸ್ಕೌಂಟ್ ಆಗುತ್ತೆ ಈ ಕೋಡ್ ಹಾಕಿದರೆ, ಅಪರ್ಣಾ ಲಾ ಅಂತ. ಹಾಗೆ ನೀವು ಬೇರೆ ಬೇರೆ ಮೆಂಟರ್ ಜೊತೆ ನೀವು ಲೈವ್ ಆಗಿ ಬುಕ್ ಮಾಡ್ಕೊಂಡು ಮಾತಾಡ್ಬೋದು. ಹಾಗೆ ಲೈವ್ ಡೌಟ್ ಸಾಲ್ವಿಂಗ್ ಇರುತ್ತೆ. ನಿಮ್ಮ ಏನಾದರೂ ಡೌಟ್ಸ್ ಇದ್ದರೆ ಡೌಟ್ ಸಾಲ್ವ್ ಮಾಡ್ಕೊಡ್ಬೋದು. ಹಾಗೆ ಪ್ಲಸ್ ಸಬ್ಸ್ಕ್ರೈಬರ್ಸ್ಗೆ ಏನೇನು ಬೆನಿಫಿಟ್ಸ್ ಇರುತ್ತೆ ಅವೆಲ್ಲ ಬೆನಿಫಿಟ್ಸ್ ಕೂಡ ಐಕಾನಿಕ್ ಕ್ಯಾಟಗರಿಗೆ ಸಿಗುತ್ತೆ. ಓಕೆ, ಸೊ ಅದೊಂದು ತುಂಬ ಮುಖ್ಯವಾದ ಸಂಗತಿ. ನೀವು ಎಲ್ಲ ಬ್ಯಾಚಸ್ಗಳನ್ನು ಜಾಯಿನ್ ಆಗ್ಬೋದು. ಹಾಗೆ ಯಾವುದಾದ್ರೂ ಪ್ಲಸ್ಗೆ ಏನು ಕೋರ್ಸಸ್ ಇರುತ್ತೆ ಅದನ್ನೆಲ್ಲ ಕೂಡ ನೀವು ವಾಚ್ ಮಾಡ್ಬೋದು. ಸೊ ತುಂಬ ಜನ ಈ ಐಕಾನಿಕ್ ಕ್ಯಾಟಗರಿಗೆ ಜಾಯಿನ್ ಆಗ್ತಾ ಇದ್ದಾರೆ. ಸೊ ನೀವು ಕೂಡ ಮೇನ್ಸ್ ಎಕ್ಸಾಮ್ಸ್ಗೆ ಯಾರು ತುಂಬ ಫೋಕಸ್ ಆಗಿ ಪ್ರಿಪ್ರೇಷನ್ ಆಗ್ತಿದ್ದೀರಿ, ಪ್ರಿಲಿಮ್ಸ್ ಎಕ್ಸಾಮ್ಸ್ನ ಹೇಗೂ ಕ್ಲಿಯರ್ ಆಗ್ತಾನೆ, ಮೇನ್ಸ್ ಎಕ್ಸಾಮ್ಸ್ಗೆ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಯಾರ್ಯಾರು ಹೇಳ್ತಿದ್ದಾರೆ, ಯಾರಿಗೆ ಹಾಗೆ ಅನಿಸ್ತಾ ಇದೆಯೋ, ಸೊ ಇದ್ರ ಬಗ್ಗೆ ಖಂಡಿತವಾಗಿಯೂ ಯೋಚನೆ ಮಾಡಿ, ಖಂಡಿತವಾಗಿಯೂ ಜಾಯಿನ್ ಆಗಿ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ನಂದು ಇಮೇಲ್ ID ನಾನು ಕೆಳಗೆ ಕೊಟ್ಟಿದ್ದಾನಲ್ಲ, ಸೊ abhijnalawseries@gmail.com ಅಲ್ಲಿ ಮೇಲ್ ಮಾಡಿ ನನಗೆ ತಿಳಿಸಿ. ನಾನು ಖಂಡಿತವಾಗಿಯೂ ನಿಮಗೆ ರಿಪ್ಲೈ ಮಾಡ್ತೇನೆ. ಸ್ವಲ್ಪ 1-2 ದಿನ ಆಚೆ ಈಚೆ ಆಗ್ಬೋದು, ಆದರೆ ಖಂಡಿತವಾಗಿಯೂ ನಿಮಗೆ ರಿಪ್ಲೈ ಮಾಡ್ತೇನೆ. ಹಾಗೆ ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಇದರಲ್ಲಿ ಪ್ರತಿದಿನ ಲೈವ್ ಕ್ಲಾಸಸ್ ಆಗುತ್ತೆ. ಆಲ್ರೆಡಿ ರೆಕಾರ್ಡೆಡ್ ಕ್ಲಾಸಸ್ ತುಂಬ ಇದೆ, ತುಂಬ ಕಂಟೆಂಟ್ ಇದೆ. ಮೋರ್ ದೆನ್ 20,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಆಲ್ ಓವರ್ ಇಂಡಿಯಾ. ಸೊ ಇದಕ್ಕೆ ಜಾಯಿನ್ ಆಗಿ, ಸಬ್ಸ್ಕ್ರೈಬ್ ಆಗಿ, ಕ್ಲಾಸಸ್ಗಳನ್ನು ವಾಚ್ ಮಾಡಿ. ಹಾಗೆ ನಂದು ಟೆಲಿಗ್ರಾಮ್ ಚಾನಲ್ ಇದೆ ಅಪರ್ಣಾ ಭಟ್ ಅಂತ, ಇದನ್ನು ಕೂಡ ವಾಚ್ ಮಾಡಿ. ಇದರಲ್ಲಿ ನಾನು ಜಾಯಿನ್ ಆದರೆ ನಿಮಗೆ ನಂದು ಕೆಲವೊಂದು ನೋಟ್ಸ್ಗಳೆಲ್ಲ ಡೌನ್ಲೋಡ್ ಮಾಡ್ಕೊಳ್ಬೋದು. ಹೀಗೆ ಇದೇ ರೀತಿಯಲ್ಲಿ ನಾನು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಬಗ್ಗೆ ಇನ್ನೂ ಇದೇ ಸೀರೀಸಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ನೆಕ್ಸ್ಟ್ ಇಂಟ್ರಡಕ್ಷನ್ನು, ಡೆಫಿನೇಷನ್ಸ್, ಹಾಗೆ ರೆಲೆವೆಂಟ್ ಫ್ಯಾಕ್ಟ್ಸ್ ಎಲ್ಲ ಕನ್ನಡದಲ್ಲೇ ಇರುವಂಥ ಲೆಕ್ಚರ್ಸ್ಗಳು. ಸೊ ಹೀಗೆ ನಿರಂತರವಾಗಿ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಮುಂದುವರಿಲಿ. ಹಾಗೆ ಈ ವಿಡಿಯೋಕ್ಕೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.